ಆಕಾಶವಾಣಿ ಮಂಗಳೂರು. ಕಾನೂನು ಸಲಹೆ, ಸಿವಿಲ್ ಕ್ರಿಮಿನಲ್ ವಿಷಯಗಳ ಕುರಿತಾದ ಮಾರ್ಗದರ್ಶಿ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪೋಕ್ಸೋ ಕಾಯಿದೆಯ ಕುರಿತು ಮಂಗಳೂರು ಸರಕಾರಿ ಲೇಡಿಗೋಷನ್ ಆಸ್ಪತ್ರೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಖಿ ಒನ್ ಸ್ಟಾಪ್ ಸೆಂಟರ್ ಇಲ್ಲಿನ ಆಡಳಿತಾಧಿಕಾರಿ ಪ್ರಿಯಾ ರಾಜ್ ಮೋಹನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಪೋಕ್ಸೋ ಕಾಯಿದೆ ಈ ವಿಷಯದ ಅರಿವು, ಜಾಗೃತಿಯ ಜೊತೆಗೆ ಅಪ್ರಾಪ್ತ ಮಕ್ಕಳ ಮೇಲೆ ದೌರ್ಜನ್ಯ ಎಸಗುವವರಿಗೆ ಶಿಕ್ಷೆಯ ವಿವರ, ಪೋಕ್ಸೋ ಕಾಯ್ದೆಯ ಕಾನೂನು ಬಳಸಿಕೊಂಡು ನಮ್ಮ ಮಕ್ಕಳ ಸಂರಕ್ಷಣೆ ಹೇಗೆ, ಈ ಎಲ್ಲ ಮಾಹಿತಿಗಳನ್ನು ನೀಡಲಿದ್ದಾರೆ ಶ್ರೀಮತಿ ಪ್ರಿಯಾ ರಾಜ್ ಮೋಹನ್, ಆಡಳಿತಾಧಿಕಾರಿ, ಸಖಿ ಕೇಂದ್ರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸರಕಾರಿ ಲೇಡಿಗೋಷನ್ ಆಸ್ಪತ್ರೆ, ಮಂಗಳೂರು. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಂಗಳೂರು ಆಕಾಶವಾಣಿ ಕೇಳುಗರಿಗೆ ಪ್ರಿಯಾ ರಾಜ್ ಮೋಹನ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸಖಿ ಒನ್ ಸ್ಟಾಪ್ ಸೆಂಟರ್ ಇಲ್ಲಿ ಆಡಳಿತಾಧಿಕಾರಿಯಾಗಿರುವ ನನ್ನಿಂದ ನಿಮಗೆಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳು. ಹಾಗೂ ಇವತ್ತು ನಾನು ಪೋಕ್ಸೋ ಕಾಯ್ದೆಗಳು, ಮಹಿಳೆಯ ದೌರ್ಜನ್ಯಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮೇಡಮ್, ಮೊದಲನೇದಾಗಿ ಪೋಕ್ಸೋ ಕಾಯ್ದೆ ಅಂತ ಹೇಳಿದ್ರೆ ಏನು, ಅದರ ಉದ್ದೇಶಗಳೇನು ಅಂತ ಹೇಳಿ. ಪೋಕ್ಸೋ ಕಾಯ್ದೆ ಈಗ ಎಲ್ಲಾ ಹೆಚ್ಚಿನ ಬಾಲಕ ಬಾಲಕಿಯರಾಗಿರಬಹುದು, ಅವರು ಲೈಂಗಿಕ ಶೋಷಣೆ, ಲೈಂಗಿಕ ಕಿರುಕುಳ, ಲೈಂಗಿಕ ದೌರ್ಜನ್ಯಗಳನ್ನ ಅನುಭವಿಸ್ತಾ ಇರ್ತಾರೆ. 2006ರಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಸಚಿವಾಲಯದ ಒಂದು ಅಧ್ಯಯನ ಮಾಡಿದರಲ್ಲಿ ಉಲ್ಲೇಖ ಮಾಡಿದ್ದಾರೆ, 4 ಮಂದಿ ವಯಸ್ಕರಲ್ಲಿ 3 ಮಂದಿ ಲೈಂಗಿಕ ಶೋಷಣೆಗೆ ಒಳಗಾಗಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಒಂದು ಕಟ್ಟುನಿಟ್ಟಿನ ಒಂದು ಕಾಯ್ದೆ ಅಗತ್ಯ ಇತ್ತು. ಅದರ ರೂಪವಾಗಿಯೇ ಪೋಕ್ಸೋ ಕಾಯ್ದೆ ಜಾರಿಗೆ ಬಂತು. ಸೊ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್ 2012 ಅಂತ. ಸೊ ಈ ಕಾಯ್ದೆ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡ್ತಾ ಮಕ್ಕಳಿಗೆ ದೌರ್ಜನ್ಯ ಎಸಗಿದವರಿಗೆ ದಂಡನೆ ಅಥವಾ ಶಿಕ್ಷೆಯನ್ನ ಕೊಡುವಂತ ಕಾಯ್ದೆಯಾಗಿದೆ. ಸೊ ನೀವು ಅದರ ಉದ್ದೇಶಗಳನ್ನ ಕೇಳಿದ್ರಿ. ಸೊ ಇದರ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ಈ ಕಾಯ್ದೆ ಹೇಳ್ತದೆ ವಯಸ್ಕರು ಮಕ್ಕಳನ್ನು ಸ್ನೇಹದಿಂದ, ಗೌರವದಿಂದ ಕಾಣಬೇಕು. ಎರಡನೇದಾಗಿ ದೌರ್ಜನ್ಯಕ್ಕೊಳಗಾದ ಮಕ್ಕಳಿಗೆ ದೌರ್ಜನ್ಯದ ವಿಚಾರಗಳ ಬಗ್ಗೆ ಮಾಹಿತಿ ಪಡೆಯುವಾಗ ಪೊಲೀಸರು ತುಂಬಾ ಒತ್ತಡ ಹಾಕಬಾರದು. ಮೂರನೇದಾಗಿ ನ್ಯಾಯಾಲಯ ಕೂಡ ಮಕ್ಕಳ ಸ್ನೇಹಿಯಾಗಿರಬೇಕು. ಮತ್ತೆ 4ನೇದಾಗಿ ಮಕ್ಕಳು ಹೇಳುವಂತ ವಿಚಾರಗಳನ್ನ ಗೌಪ್ಯತೆ ಕಾಪಾಡಬೇಕು. ಅಥವಾ ಕೊನೆಯದಾಗಿ ನಾವು ಹೇಳುವಂತದ್ದು, ಮಾಧ್ಯಮಗಳಲ್ಲಿ ಮಗುವಿನ ವಿಚಾರಗಳನ್ನ ಸ್ಪ್ರೆಡ್ ಮಾಡಬಾರ್ದು ಅಥವಾ ಕೊಡಬಾರ್ದು. ಇದು ಇದರ ವೈಶಿಷ್ಟ್ಯತೆ ಅಂತ ಹೇಳ್ಬಹುದು. ಅಂದ್ರೆ ಶಿಕ್ಷೆಯೊಂದಿಗೆ ಮಕ್ಕಳ ಹಕ್ಕುಗಳನ್ನು ಸಂರಕ್ಷಿಸುವ ಕಾಯ್ದೆ. ಅಪ್ರಾಪ್ತ ಹೆಣ್ಣು ಮಕ್ಕಳು ತಮ್ಮ ವಿದ್ಯಾಭ್ಯಾಸದ ಸ್ಥಳ ಇರಬಹುದು ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಯಾವ ರೀತಿಯಾಗಿ ಜಾಗೃತರಾಗಿರಬೇಕು ಅಂತೇಳಿ. ಮಕ್ಕಳು ಅಥವಾ ಮಹಿಳೆಯರು ಯಾರೇ ಇರಲಿ, ಅವರಿಗೆ ಮೊದಲಾಗಿ ಕಾನೂನಿನ ಬಗ್ಗೆ ಅರಿವಿರಬೇಕು. ನಮ್ಮನ್ನು ರಕ್ಷಣೆ ಮಾಡುವಂತ ಕಾನೂನುಗಳು ಯಾವುವು ಅಥವಾ ಅದರಿಂದ ನಮಗೆ ಎಷ್ಟು ರಕ್ಷಣೆ ಸಿಗ್ತದೆ ಅನ್ನೋದರ ಬಗ್ಗೆ ಎಲ್ಲಾ ರೀತಿಯ ಅರಿವು ಆ ಮಕ್ಕಳಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಇರಬೇಕು. ಎರಡನೇದಾಗಿ ಸೇಫ್ ಟಚ್ ಮತ್ತೆ ಅನ್ಸೇಫ್ ಟಚ್ಗಳು, ಅದರ ಬಗ್ಗೆ ಕೂಡ ನಾಲೆಜ್ ಇರಬೇಕು. ಮತ್ತು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು, ನನ್ನ ದೇಹ ನನ್ನ ಹಕ್ಕು. ಈ ನನ್ನ ದೇಹವನ್ನು ನನ್ನ ಅನುಮತಿ ಇಲ್ಲದೆ ಯಾರೂ ಮುಟ್ಟುವ ಹಾಗಿಲ್ಲ ಅಂತ ಹೇಳುವಂತ ಒಂದು ಕಾನ್ಸೆಪ್ಟ್ ಎಲ್ಲಾ ಹೆಣ್ಣು ಮಕ್ಕಳ ಮನಸ್ಸಲ್ಲಿರಬೇಕು. ಅದನ್ನು ನಾವು ಹೇಗೆ ಡೆವಲಪ್ ಮಾಡಬಹುದು, ಅಭಿವೃದ್ಧಿ ಪಡಿಸಬಹುದು ಅಂದ್ರೆ ಚಿಕ್ಕ ಮಕ್ಕಳಿಂದ, ಅಂದ್ರೆ ಶಾಲೆಗೆ ಹೋಗುವ ಮಕ್ಕಳು ಅಂತಲ್ಲ, ಚಿಕ್ಕ ವಯಸ್ಸಿನಿಂದಲೇ ಆ ಮಗುವಿಗೆ ನನ್ನ ದೇಹದ ಪ್ರಾಮುಖ್ಯತೆ, ನಿನ್ನ ದೇಹ ನಿನ್ನ ಹಕ್ಕು, ನಿನ್ನ ಅನುಮತಿ ಇಲ್ಲದೆ ಯಾರು ಮುಟ್ಟುವ ಹಾಗಿಲ್ಲ ಅಂತ ಹೇಳುವಂತದನ್ನ ನಾವು ಟೀಚರ್ಸ್ಗಳಾಗಿರಬಹುದು, ಪೋಷಕರಾಗಿರಬೇಕು, ಅವರಿಗೆ ಮನದಟ್ಟು ಮಾಡಿಕೊಡ್ಬೇಕು. ಹೀಗಿದ್ರೆ ಎಲ್ಲೋ ಒಂದ್ ಕಡೆ ದೌರ್ಜನ್ಯಗಳು ಕಡಿಮೆ ಆಗಬಹುದು ಅಂತ ಅನಿಸುತ್ತೆ. ಮೇಡಮ್, ಹೆಣ್ಣು ಮಕ್ಕಳಂತೆ ಗಂಡು ಮಕ್ಕಳ ಮೇಲೂ ಕೂಡ ದೌರ್ಜನ್ಯಗಳಾಗ್ತಾ ಇದೆ. ಆದ್ರೆ ಅದೆಲ್ಲವೂ ಕೂಡ ಬೆಳಕಿಗೆ ಬರ್ತಾ ಇಲ್ಲ. ಈ ಅಪ್ರಾಪ್ತ ಗಂಡು ಮಕ್ಕಳ ಮೇಲೆ ಈ ರೀತಿಯ ಶೋಷಣೆಗಳು, ಅದು ದೈಹಿಕವಾಗಿ ಇರ್ಬೋದು, ಇನ್ಯಾವುದೋ ರೀತಿಯಲ್ಲಿ ಇರ್ಬೋದು, ಈ ರೀತಿಯಾದಾಗ ಆ ಗಂಡು ಮಕ್ಕಳು ಯಾವ ರೀತಿಯಾಗಿ ತಮ್ಮನ್ನು ಕಾನೂನು ಮೂಲಕ ರಕ್ಷಣೆಗಳನ್ನು ಪಡ್ಕೊಳ್ಬಹುದು ಅಂತ. ಈಗ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳ ಹಾಗೆ ಗಂಡು ಮಕ್ಕಳ ಮೇಲೆ ಕೂಡ ದೌರ್ಜನ್ಯ ಆಗ್ತಾ ಇದೆ. ಗ್ಲೋಬಲಿ ನೋಡಿದಾಗ 6 ಗಂಡು ಮಕ್ಕಳಲ್ಲಿ ಒಬ್ಬರಿಗೆ ದೌರ್ಜನ್ಯ ಆಗ್ತಾ ಇದೆ ಅಂತ ಸ್ಟಡೀಸ್ ಹೇಳ್ತವೆ. ನೀವು ಹೇಳಿದ್ರಿ ಏನು ಬೆಳಕಿಗೆ ಬರ್ತಾ ಇಲ್ಲ ಅಂತ. ಬೆಳಕಿಗೆ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ,
ಹೆಚ್ಚಿನವರು ಸ್ಟ್ರೇಂಜರ್ಸ್ ಆಗಿರೋದಿಲ್ಲ. ಮಕ್ಕಳ ಮೇಲೆ, ಹೆಣ್ಣು ಮಕ್ಕಳ ಮೇಲಾಗಿರಬಹುದು, ಗಂಡು ಮಕ್ಕಳ ಮೇಲಾಗಿರಬಹುದು, ದೌರ್ಜನ್ಯ ಎಸಗುವವರು ಸ್ಟ್ರೇಂಜರ್ಸ್ ಆಗಿರೋದಿಲ್ಲ. ಅವರು ಪಕ್ಕದ ಮನೆ ಅಂಕಲ್ ಆಗಿರಬಹುದು, ಸ್ವಂತ ತಂದೆಯೇ ಆಗಿರಬಹುದು, ತಂದೆಯ ತಮ್ಮ ಆಗಿರಬಹುದು, ಅಥವಾ ತನ್ನ ಗೆಳೆಯನ ಅಣ್ಣ ಆಗಿರಬಹುದು. ಈ ರೀತಿ ಸಂಬಂಧಗಳ ಒಳಗಡೆ ಆಗುವಾಗ ಅವರಿಗೆ ಒಂಥರ ಏನ್ ಹೇಳ್ತಾರೆ, ಹೇಳ್ಬೇಕು ಅಂತ ಅನಿಸಲ್ಲ. ಯಾಕಂದ್ರೆ ಕುಟುಂಬದ ಸಾಮರಸ್ಯ ಹಾಳಾಗಬಹುದು, ಕೌಟುಂಬಿಕವಾಗಿ ಜಗಳ ಬರಬಹುದು, ಈ ತರದೆಲ್ಲ ಒಂದು ಚಿಂತೆ ಇರ್ತದೆ. ಎರಡನೇದಾಗಿ ಅವರಿಗೆ ಜೀವ ಭಯ ಇರ್ತದೆ, ಹೆದರಿಸಿಟ್ಟಿರ್ತಾರೆ. ನೀವು ಹೇಳಿದ್ರೆ ಈ ತರದ ಅಬ್ಯೂಸ್ ಅನ್ನು ನೀನು ಹೇಳಿದ್ರೆ ನಿನ್ಗೆ ಕೊಲೆ ಮಾಡ್ತೇನೆ, ನಿನ್ನ ಮನೆಯವರನ್ನ ಕೊಲೆ ಮಾಡ್ತೇನೆ, ಈ ತರದ ಬೆದರಿಕೆಗಳಿಗೆ ಕೂಡ ಅವರು ಹೇಳದೇ ಇರಬಹುದು. ಮೂರನೇದಾಗಿ ಗಂಡು ಮಕ್ಕಳಲ್ಲಿ ತುಂಬಾ ಡ್ರಾಬ್ಯಾಕ್ ಅಂದ್ರೆ ಈ ದೌರ್ಜನ್ಯವನ್ನ ಹೇಳಲಿಕ್ಕೆ ಹೆದರುವಂತದ್ದು ಅಂತ ಹೇಳಿದ್ರೆ ನಂಬಲ್ಲ. ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಆದ್ರೆ ನಂಬ್ತಾರೆ ಸೊಸೈಟಿಯಲ್ಲಿ, ಆದ್ರೆ ಗಂಡು ಮಕ್ಕಳಿಗೆ ದೌರ್ಜನ್ಯ ಆಗ್ತಾ ಇದೆ, ನಂಗೆ ಯಾರೋ ನನ್ನ ಪಕ್ಕದ ಮನೆಯವರು ನನ್ನನ್ನು ಕೆಟ್ಟ ರೀತಿಯಲ್ಲಿ ಸ್ಪರ್ಶ ಮಾಡ್ತಿದ್ದಾರೆ ಅಂತ ಹೇಳುವಾಗ ಮನೆಯವರು ಅಷ್ಟು ಇಲ್ಲ ಆಗಿರ್ಲಿಕ್ಕಿಲ್ಲ, ನಂಬುವಂತ ವಿಚಾರಗಳು ಕಮ್ಮಿ ಇದೆ, ಅದರಿಂದಾಗಿ ಬೆಳಕಿಗೆ ಬರ್ತಾ ಇಲ್ಲ ಅಂತ ಹೇಳ್ಬಹುದು. ಅದಕ್ಕೋಸ್ಕರ ಈಗ ಶಾಲೆಗಳಲ್ಲಾಗಿರಬಹುದು ಹೆಚ್ಚಾಗಿ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಇಬ್ಬರಿಗೂ ಸಮವಾಗಿ ಸೇಫ್ ಮತ್ತು ಅನ್ಸೇಫ್ ಟಚ್ಗಳ ಬಗ್ಗೆ ಆಗಿರಬಹುದು, ದೌರ್ಜನ್ಯಗಳ ಬಗ್ಗೆ ಮಾಹಿತಿ ಕೊಡಬೇಕು. ಈಗ ಹೆಚ್ಚಿದಾಗಿ ಗಂಡು ಮಕ್ಕಳಿಗೆ ಚೈಲ್ಡ್ ಲೈನ್, ಈಗ 1ನೇ ತರಗತಿ ಬೇಡ, ಅದಕ್ಕಿಂತ ಕೆಳಗಿನ ಏನು ವಯಸ್ಸಿರುವಂತ ಮಕ್ಕಳಿಗೆ ಕೂಡ 1098ರ ಬಗ್ಗೆ ಜ್ಞಾನ ಇರ್ತದೆ. ಸೊ ಈಗಂತೂ ಬೆಳಕಿಗೆ ಬರ್ತಾ ಇದೆ ಅನಿಸ್ತಾ ಇದೆ. ಈಗ ಒಂದು ಹೆಣ್ಣು ಅಥವಾ ಗಂಡು ಮಕ್ಕಳು ಅಥವಾ ಮಹಿಳೆ ಯಾವುದೇ ಲೈಂಗಿಕವಾಗಿರ್ಬೋದು, ಇನ್ಯಾವುದೋ ರೀತಿಯಲ್ಲಿ ದೌರ್ಜನ್ಯಗಳಾದಾಗ ಅವರು ಕಾನೂನು ಮೂಲಕ ಅಥವಾ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ಅವರ ಹತ್ತಿರ ಯಾವೆಲ್ಲ ಮಾಹಿತಿಗಳು ಅಥವಾ ದಾಖಲೆಗಳು ಇರಬೇಕಾಗ್ತದೆ ಅಂತೇಳಿ. ಏನು ದೌರ್ಜನ್ಯಕ್ಕೆ ಕಾನೂನು ರೀತಿಯಲ್ಲಿ ನಾವು ಹೋಗ್ಬೇಕಾದ್ರೆ ಒಂದು ಪ್ರಥಮ ವರ್ತಮಾನ ವರದಿ, ಅದನ್ನು ನಾವು FIR, ಅದನ್ನು ನಾವು ನಮಗೆಲ್ಲರಿಗೂ ಗೊತ್ತೇ ಇದೆ. ಹಾಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಾಕ್ಷ್ಯಗಳು, ಸಾಕ್ಷಿಗೆ ಬೇಕಾದಂಥ ದಾಖಲೆಗಳು. ಈಗ ಫಾರ್ ಎಕ್ಸಾಂಪಲ್, ಈಗ ದೌರ್ಜನ್ಯ ಆಗಿದೆ ಅಂತ ಹೇಳೋದಕ್ಕೆ ಸಾಕ್ಷಿಗಳು, ಸಾಕ್ಷಿದಾರರು ಯಾರೊಬ್ರು ನೋಡಿರ್ತಾರೆ ಅವರು, ಅಥವಾ ಇದೆಲ್ಲ ವಿಚಾರಗಳ ಬಗ್ಗೆ ಗಮನ ಹರಿಸಬೇಕು. ಅದರಂತೆ ಈ ಕಾನೂನು ಕ್ರಮ ತಗೊಳ್ಬೇಕು, ನಂಗೆ ಲೈಂಗಿಕ ದೌರ್ಜನ್ಯ ಆಗಿದೆ, ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ನಾವು ಹೆಣ್ಣು ಮಕ್ಕಳು ಮುಂದೆ ಬಂದಾಗ ಕಾನೂನಿನ ಬಗ್ಗೆನೂ ಗೊತ್ತಿರಬೇಕು. ಪೋಕ್ಸೋ ಆಕ್ಟ್ ಅಲ್ಲಿ ಅಥವಾ ಯಾವುದೇ ಮಹಿಳಾ ಪರ ಕಾನೂನುಗಳಲ್ಲಿ ಈ ಲೈಂಗಿಕ ದೌರ್ಜನ್ಯ ಅಥವಾ ಲೈಂಗಿಕವಾಗಿ ಅಸಭ್ಯ ವರ್ತನೆಗಳು 2 ಇರ್ತವೆ ಅಲ್ವಾ. ಸೊ ಇದರಲ್ಲಿ 2ರಲ್ಲೂ ಶಿಕ್ಷೆಗಳ ಯಾವ ಮಟ್ಟ ಅಂತ ನಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಎಲ್ಲೋ ಒಂದ್ ಕಡೆ ನಮಗೆ ಬಂದಂತ ಒಂದು ಮಹಿಳೆ ಹೇಳಿದಂತ ವಿಚಾರ, ಎಲ್ಲೋ ಒಂದ್ ಕಡೆ ಏನು ವರ್ಬಲ್ ಅಬ್ಯೂಸಸ್ಗಳು ಆಗಿಬಿಟ್ಟಿವೆ. ಸೊ ಅವ ಮಹಿಳೆ ಕೇಳ್ತಾಳೆ, ಅವಳನ್ನು ಯಾಕೆ ಕಸ್ಟಡಿಗೆ ಹಾಕ್ಲಿಲ್ಲ? ಅಲ್ಲಿ ಕಾನೂನಿನ ಅರಿವಿನ ಕೊರತೆ ಇದೆ. ನಾವು ಯಾವತ್ತೂ ಯಾವುದೇ ಒಂದು ವಿಚಾರವನ್ನು ರಿಪೋರ್ಟ್ ಮಾಡುವಾಗ ನಾವು ಕಾನೂನಿನ ಬಗ್ಗೆ ಅರಿತುಕೊಳ್ಬೇಕು ಅಂತ ನನ್ನ ಸಲಹೆ. ಅದಾದ ನಂತರ ಸಾಕ್ಷಿಗಳು ವೆರಿ ಇಂಪಾರ್ಟೆಂಟ್. ಕೋರ್ಟ್ ಪ್ರೊಸೀಜರ್ಗಳ ಬಗ್ಗೆ ತಿಳಿದಿರಬೇಕು. ಕೋರ್ಟ್ ಹೇಗೆ ನಡೆಯುತ್ತೆ, ಒಪೋಸಿಟ್ ಲಾಯರ್ ಏನು ಮಾತಾಡ್ತಾರೆ, ಇದರ ಬಗ್ಗೆ ಎಲ್ಲಾ ವಿಚಾರಗಳನ್ನೂ ಅವಳು ಮನಸ್ಸು ಮಾಡ್ಕೊಂಡಿರ್ಬೇಕು. ಅದರಿಂದ ಸಾಕ್ಷ್ಯಗಳು ವೆರಿ ಇಂಪಾರ್ಟೆಂಟ್, ಸಾಕ್ಷಿದಾರರು ವೆರಿ ಇಂಪಾರ್ಟೆಂಟ್. ಈಗ ಮೇಡಮ್, ಕೇವಲ ದೈಹಿಕವಾಗಿ ಒಂದು ಶೋಷಣೆಗಳು ಮಾತ್ರ ದೌರ್ಜನ್ಯ ಅಂತ ಕರೆಸ್ಕೊಳ್ಳೋದಿಲ್ಲ. ಉದಾಹರಣೆಗೆ ಸಾರ್ವಜನಿಕ ಸ್ಥಳದಲ್ಲಿ ಈಗ ಚುಡಾಯಿಸಿದಿರಬಹುದು ಅಥವಾ ಇನ್ಯಾವುದೋ ರೀತಿಯಲ್ಲಿ ವಿಕೃತ ಮನಸ್ಸುಗಳು ನಮ್ಮಲ್ಲಿದೆ. ಹಾಗಾಗಿ ಈ ಬಗ್ಗೆ ಪೋಕ್ಸೋ ಕಾಯ್ದೆ ಏನು ಹೇಳ್ತದೆ? ಕೇವಲ ದೈಹಿಕವಾಗಿ ಒಬ್ಬ ಮುಟ್ಟಿದ್ರೆ ಮಾತ್ರ ಅದು ಕಾಯ್ದೆಗೆ ಬರ್ತದ, ಅಥವಾ ಇನ್ನಿತರ ಯಾವ್ಯಾವೆಲ್ಲ ವಿಚಾರಗಳು ಈ ಒಂದು ಕಾಯ್ದೆ ಮುಖಾಂತರ ಶಿಕ್ಷೆಗೆ ಒಳಪಡಿಸಬಹುದು ಅಂತೇಳಿ? ಈಗ ನೋಡಿ, ಪೋಕ್ಸೋ ಕಾಯ್ದೆ ಅಂತ ಹೇಳುವಂದ್ರೆ ಲೈಂಗಿಕ ದೌರ್ಜನ್ಯ, ಅದರಲ್ಲಿ ಸೆಕ್ಷನ್ಸ್ಗಳಿವೆ. ಯಾಕಂದ್ರೆ ಪೆನೆಟ್ರೇಟಿವ್ ಅಂದ್ರೆ ತೀವ್ರತರವಾದ ಲೈಂಗಿಕ, ಇದಕ್ಕೆ ಬೇರೆನೆ ಸೆಕ್ಷನ್ಸ್ಗಳಿವೆ. ಅಸಭ್ಯ ವರ್ತನೆಗಳು, ಸ್ಪರ್ಶ ಇತ್ಯಾದಿಗಳಿಗೆ ಕೂಡ ಬೇರೆನೆ ಸೆಕ್ಷನ್ಸ್ಗಳಿವೆ. ಆದ್ರೆ ಈಗ ನೀವು ಹೇಳಿದ್ರೆ ಬಸ್ಸಲ್ಲಿ ಚುಡಾಯಿಸುವಂತದ್ದು, ಅಸಭ್ಯ ವರ್ತನೆಗಳು, ಇಂಥದ್ದೆಲ್ಲ ಪೋಕ್ಸೋ ಕಾಯ್ದೆ ಅದಕ್ಕೆ ಏನು ರಕ್ಷಣೆಯನ್ನ ನೀಡ್ತದೆ. ಆದರೆ ಹೆಣ್ಣು ಮಕ್ಕಳು ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳುವುದು ನಾವು ಜಾಸ್ತಿಯಾಗಿ ಒತ್ತು ಕೊಡ್ಬೇಕಾಗತ್ತೆ. ಯಾಕಂದ್ರೆ ಬಸ್ಸಲ್ಲಿ ಕಿರುಕುಳ ಆಗತ್ತೆ, ಕಿರುಕುಳ ಆದ ತಕ್ಷಣ ಯಾರೋ ಒಬ್ಬರು ಅನ್ಸೇಫ್ ಟಚ್ ಮಾಡ್ತಾ ಇದ್ದಾರೆ ಹೇಳುವಾಗ ಮೊದಲಾಗಿ ನಾವು ಮಾಡ್ಕೊಳ್ಬೇಕಾದ್ರೆ ಯೂಸ್ ಯುವರ್ ವಾಯ್ಸ್ ಅಂತ. ಯಾಕೆಂತ ಹೇಳಿದ್ರೆ ಫಸ್ಟ್ ಅಟೆನ್ಷನ್ ಗ್ಯಾದರಿಂಗ್ ಮಾಡೋದಕ್ಕೆ ಯೂಸ್ ಯುವರ್ ವಾಯ್ಸ್. ಯೂಸ್ ಯುವರ್ ವಾಯ್ಸ್ ಅಂತ ಹೇಳಿದ್ರೆ ಜೋರ್ ಕಿರುಚುದು ಅಥವಾ ಅವನಿಗೆ ಬೈಯುವಂಥದ್ದು, ಈ ರೀತಿದ್ದು. ಎರಡನೇದಾಗಿ ನಾವು ಮಾಡಬೇಕಾಗಿರುವಂಥದ್ದು ಸೇಫ್ಟಿ ಪಿನ್ಗಳಿರಬಹುದು ಅಥವಾ ಕೀ ಪಂಚ್ಗಳಿರಬಹುದು ಅಥವಾ ಇತ್ಯಾದಿಗಳನ್ನ ಯೂಸ್ ಮಾಡಿಕೊಂಡು ಅವರಿಗೆ ಫಿಸಿಕಲಿ ಸೆಲ್ಫ್ ಡಿಫೆನ್ಸ್ ಏನ್ ಮಾಡ್ತೇವೆ ಅದನ್ನ ಫಿಸಿಕಲಿ ಅವರಿಗೆ ನೋವು ಮಾಡುವಂಥದ್ದು. ಮೂರನೇದಾಗಿ
ಡಿವೈಸಸ್ಗಳು ಬರ್ತವೆ, ಪೆಪ್ಪರ್ ಸ್ಪ್ರೇಗಳಾಗಿರಬಹುದು. ಈ ರೀತಿಯ ಒಂದು ವಿಚಾರಗಳನ್ನ ಅವ್ರು ಯೂಸ್ ಮಾಡಬಹುದು. ಪೋಕ್ಸೋ ಕಾಯ್ದೆ ಅಥವಾ ಕಾಯ್ದೆಗಳು ಇವೆ, ಆದರೆ ಪರ್ಸನಲ್ ಅಂತಹ ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡಬೇಕು, ಯಾಕಂದ್ರೆ ಹೆಚ್ಚಿನ ನಮ್ಮಲ್ಲಿಗೆ ಬರುವಂತಹ ಪ್ರಕರಣಗಳಲ್ಲಿ ಆಪ್ತ ಸಮಾಲೋಚನೆ ಕೆಲವೊಂದು ಪ್ರಕರಣಗಳು ಬರ್ತವೆ. ಹಾಗಿರ್ಬೇಕಾದ್ರೆ ಅವರಿಗೆ ಕಾನೂನುಗಳ ಬಗ್ಗೆ ಅಷ್ಟು ಹೋಗ್ಬೇಕು ಅಂತ ಅವರಿಗೆ ಅನಿಸ್ತಾ ಇರೋದಿಲ್ಲ ಮಹಿಳೆಯರಿಗೆ. ಹಾಗೆ ಇಂಥ ಸಂದರ್ಭದಲ್ಲಿ ಸೆಲ್ಫ್ ಡಿಫೆನ್ಸ್ ಹೇಗೆ ಮಾಡಬೇಕು ಅಂತ ಕೇಳುವವರೇ ಹೆಚ್ಚು ಇರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಒಂದು ಯೂಸ್ ಯುವರ್ ವಾಯ್ಸ್ ಫಸ್ಟ್ ಸ್ಟೆಪ್, ಎರಡನೇದು ಸೇಫ್ಟಿ ಮೆಥಡ್ಸ್ಗಳು, ಥರ್ಡ್ ಒನ್ ಸೇಫ್ಟಿ ಡಿವೈಸಸ್ಗಳು, ಸ್ಪ್ರೇ ಇತ್ಯಾದಿ. ಸೊ ಅದಕ್ಕಿಂತ ಮೊದಲು ಪೋಷಕರು ಯಾವತ್ತು ನಾವು ಶಾಲೆಗೆ ಕಳಿಸುವಾಗಿರಬಹುದು ಅಥವಾ ಶಾಲೆಯಿಂದ ಮನೆಗೆ ಬರುವಾಗಿರಬಹುದು, ಮಕ್ಕಳಲ್ಲಿ ಪೋಷಕರು ಕೇಳಬೇಕು ದಿನಚರಿಯನ್ನು. ಆಗ ಮಕ್ಕಳು ಬಸ್ಸಲ್ಲಿ ಹೇಗಿದ್ರು, ಎಲ್ಲಿ ನಿಂತ್ಕೊಂಡೆ, ಏನಾದ್ರೂ ಆಯ್ತಾ. ಸೊ ಮಕ್ಕಳು ಅದನ್ನ ಫ್ರೀಯಾಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳುವಂತ ಒಂದು ಸಿಚುವೇಶನ್ ಇದ್ರೆ ಎಲ್ಲೊಂದ್ ಕಡೆ ಇಂಥ ಎಲ್ಲ ವಿಚಾರಗಳನ್ನ ತಡೆಗಟ್ಬೋದು. ಪೋಷಕರು ಸಪೋರ್ಟ್ ಮಾಡಬೇಕು. ನಮಗೆ ಬಂದಂತ ಮಗೊಂದು ಡಿಪ್ರೆಷನ್ಗೆ ಹೋಗಿತ್ತು. ಸೊ ನಾನು ಕೇಳಿದೆ, ಯಾಕೆ ಡಿಪ್ರೆಷನ್ಗೆ ಹೋಗಿದ್ದ ವಿಚಾರಗಳನ್ನ ನಾವು ಮಾತಾಡ್ತಾ ಬರಬೇಕಾದ್ರೆ ಆ ಮಗು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿತ್ತು. ನೀನ್ ಯಾಕೆ ಈ ಲೈಂಗಿಕ ದೌರ್ಜನ್ಯವನ್ನ ಹೇಳಲಿಲ್ಲ? ಲೈಂಗಿಕ ದೌರ್ಜನ್ಯದ ಬೇಸ್ ಏನಾಗಿತ್ತು ಹೇಳಿದ್ರೆ ಆ ಹುಡುಗ ನೋಡುವಂಥದ್ದು. ಇದು ಮೊದಲ ಪ್ರಯತ್ನ ಆಗಿತ್ತು ಅವನ ಲೈಂಗಿಕ ದೌರ್ಜನ್ಯಕ್ಕೆ. ಎರಡನೇದು ನಿನ್ನ ಫೋನ್ ನಂಬರ್ ಕೊಡು ಅಂತ ಕೇಳುವಂಥದ್ದು. ಮೂರನೇದು ಹುಡುಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಾ ಇರ್ತಾಳೆ, ಅಲ್ಲಿ ಬಂದು ನಿಂತ್ಕೊಳ್ಳುವಂಥದ್ದು. ಇದೆಲ್ಲ ಸ್ಟೆಪ್ ಬಂದಿರುವಂಥದ್ದು. ಕಡೆಯದಾಗಿ ಅವಳ ದೇಹವನ್ನ ಸ್ಪರ್ಶ ಮಾಡ್ಲಿಕ್ಕೆ ಹೋಗಿರುವಂಥದ್ದು ಕಡೆಯ. ಆದರೆ ಆ ಹುಡುಗಿ ಅಸಭ್ಯವಾಗಿ ನೋಡುವಾಗ ಮನೆಯವರಲ್ಲಿ ಹೇಳಿರ್ತಾಳೆ. ಆಗ ಮನೆಯವರ ಸಜೆಷನ್ ಏನು ಬಂದಿರತ್ತೆ ಹೇಳಿದ್ರೆ, ನೀನು ನೋಡಬೇಡ, ನೀನು ತಲೆ ತಗ್ಗಿಸಿಕೊಂಡು ಹೋಗು. ಸೊ ಇಂಥ ಸಜೆಷನ್ಸ್ಗಳು ನಾವು ಪೋಷಕರಾದವರು ಕೊಡಬಾರ್ದು. ಅಸಭ್ಯ ವರ್ತನೆಯನ್ನು ತೋರಿಸ್ತಾನೆ, ಹೋಗಿ ಯೂಸ್ ಯುವರ್ ವಾಯ್ಸ್, ಹೇಳು, ನೋಡಬೇಡ. ಅದಾದ ನಂತರ ಪೋಷಕರಿಗೆ ಹೇಳಬಹುದು, 1098 ಇದೆ, ಪೊಲೀಸರಿಗೆ ಹೇಳಬಹುದು. ಈ ರೀತಿಯ ಒಂದು ಧೈರ್ಯವನ್ನ ನಾವು ಚಿಕ್ಕ ವಯಸ್ಸಿನಲ್ಲೇ ಹೆಣ್ಣು ಮಕ್ಕಳಿಗೆ ಬೆಳೆಸುವ ಹಾಗೆ ಮಾಡಬೇಕು. ಆ ಪ್ರಕರಣದಲ್ಲಿ ಕೇಸ್ ಆಯಿತು, ಪೋಕ್ಸೋ ಆಕ್ಟ್ ಅಲ್ಲಿ ಪ್ರಕರಣ ದಾಖಲಾಯಿತು. ಆದ್ರೆ ಆ ಮಗು ಡಿಪ್ರೆಷನ್ಗೆ ಒಳಗಾಗಿತ್ತು, ಆಂಗ್ಸೈಟಿಗೆ ಒಳಗಾಗಿತ್ತು. ಅವಳಿಗೆ ಮಾನಸಿಕ ತಜ್ಞರ ಟ್ರೀಟ್ಮೆಂಟು ಆಯಿತು ನಂತರ. ಸೊ ಮನಸ್ಸಿಗೆ ಆಘಾತ ಆಗತ್ತೆ. ಅಂತ ವಿಷಯದಲ್ಲಿ ನಾವು ಯಾವತ್ತು ಪೋಷಕರು ಈ ಒಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೇವೆ, ನಾವೆಲ್ಲರೂ ಆ ಒಂದು ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ ಅನ್ನ, ಕಾನ್ಫಿಡೆನ್ಸ್ ಅನ್ನ ಬೆಳೆಸುವ ಕಾರ್ಯಗಳನ್ನ ಮಾಡಬೇಕು ಅಂತ. ಮೇಡಮ್, ಪೋಕ್ಸೋ ಕಾಯ್ದೆ ಪ್ರಕಾರ ಈ ಒಂದು ಅಪರಾಧವನ್ನು ಮಾಡಿದ್ರೆ ಯಾವೆಲ್ಲ ಶಿಕ್ಷೆ ಮತ್ತು ದಂಡಗಳಿದೆ ಅಂತೇಳಿ ಏನ್ ಹೇಳ್ತಾರೆ? ಅಪರಾಧಗಳನ್ನು ಸರ್ಕಾರಿ ಅಧಿಕಾರಿಗಳು ಅಥವಾ ಮಕ್ಕಳ ಆರೈಕೆ ಮತ್ತು ಮಕ್ಕಳನ್ನು ರಕ್ಷಿಸುವ ಜವಾಬ್ದಾರಿ ಹೊಂದಿರುವ ವ್ಯಕ್ತಿಗಳು ಮಾಡಿದ್ದಲ್ಲಿ ಅದನ್ನ ತೀವ್ರ ಲೈಂಗಿಕ ದೌರ್ಜನ್ಯ ಅಂತ ಪರಿಗಣಿಸಲಾಗ್ತದೆ. ಇವರಿಗೆ 5 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ 7 ವರ್ಷದವರೆಗೆ ಕೂಡ ಸಜೆ ವಿಧಿಸಬಹುದು, ಕಾರಾಗೃಹ ಶಿಕ್ಷೆ ಮತ್ತೆ ದಂಡ ವಿಧಿಸಬಹುದು. ಹಾಗೆ ಲೈಂಗಿಕ ಉದ್ದೇಶದಿಂದ ಪದಗಳು ಬಳಸುವಂತದ್ದು, ಅವಾಚ್ಯ ಪದಗಳು, ಅಸಭ್ಯ ವರ್ತನೆಗಳು, ಶಬ್ದ ಮಾಡುವಂತದ್ದು, ಸನ್ನೆ ಇತ್ಯಾದಿಗಳನ್ನ ಮಾಡಿದ್ರೆ 3 ವರ್ಷದವರೆಗೂ ಜೈಲು ಶಿಕ್ಷೆ ಮತ್ತು ದಂಡ. ಹಾಗೆ ಮಕ್ಕಳಿಗೆ ಲೈಂಗಿಕ ಚಿತ್ರ ತಯಾರಿಕೆಗೆ ಬಳಸಿದ್ರೆ ಮತ್ತು ಲೈಂಗಿಕ ಚಿತ್ರ ತೆಗೆದಿಟ್ಟುಕೊಳ್ಳುವುದನ್ನ ಅಂದ್ರೆ ಏನ್ ಹೇಳ್ತಾರೆ, ಮೊಬೈಲ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳುವಂಥದ್ದು, ಅದನ್ನ ನೋಡಿ ಹೆದರಿಸುವಂಥದ್ದು, ಇಂಥದ್ದಾದ್ರೆ 5 ವರ್ಷಗಳಿಂದ 7 ವರ್ಷದವರೆಗೆ ಕೂಡ ಶಿಕ್ಷೆ ಅಥವಾ ದಂಡ ವಿಧಿಸಬಹುದು. ಹಾಗೆ ಲೈಂಗಿಕ ಅಪರಾಧಗಳನ್ನು ಮಾಡಲು ಯಾರಿಗಾದರೂ ನೆರವು ನೀಡಿದರೆ ಅಥವಾ ಸಪೋರ್ಟ್ ಮಾಡಿದ್ರೆ, ಹೀಗೆ ಮಾಡು ಅಥವಾ ಅವನು ನೋಡ್ತಾ ಇದ್ರೆ ಅಂಥದ್ದಕ್ಕೆ 5 ರಿಂದ 7 ವರ್ಷದವರೆಗೆ ಶಿಕ್ಷೆ ಮತ್ತು ದಂಡ. ಹಾಗೆ ಈ ಎಲ್ಲ ಮೇಲೆ ತಿಳಿಸಿರೋ ಎಲ್ಲಾ ಲೈಂಗಿಕ ಅಪರಾಧಗಳನ್ನ ಎಸಗಲು ನಡೆಸಿದ ಪ್ರಯತ್ನ ಕೂಡ, ಅಂದ್ರೆ ಮಾಡಿರುವುದಿಲ್ಲ ಬಟ್ ಪ್ರಯತ್ನ ಕೂಡ ಅಫೆನ್ಸ್ ಆಗಿರುತ್ತದೆ. ಇವರಿಗೆ ಕನಿಷ್ಠ 1.5 ವರ್ಷ ಕಾರಾಗೃಹ ಶಿಕ್ಷೆ ಮತ್ತೆ ದಂಡ. ಹಾಗೆ ಜೀವಾವಧಿ ಶಿಕ್ಷೆ ಕೂಡ ಇದರಲ್ಲಿ ಬರಬಹುದು. ಮಕ್ಕಳ ಮೇಲೆ ಆಗಿರಬಹುದಾದ ಲೈಂಗಿಕ ಅಪರಾಧದ ಬಗ್ಗೆ ಮಾಹಿತಿ ಇರುವವರು ಪೊಲೀಸ್ ದೂರು ನೀಡದಿರುವುದು ಕೂಡ ಅಪರಾಧ ಆಗಿದೆ. ಯಾಕಂದ್ರೆ ಕೆಲವರು ನಮಗೆ ಯಾಕೆ ಬೇಕು, ದೌರ್ಜನ್ಯ ಆಗ್ತಾ ಇರ್ತದೆ ಬಟ್ ನಮಗೆ ದೂರು ಕೊಡ್ಲಿಕ್ಕೆ ಬೇಡ, ನಮಗೆ ಯಾಕೆ ಬೇಕು, ಅಥವಾ ಏನೋ ಒಂದು ನಮ್ಮ ಮನೆಯದ್ದಲ್ಲ ಬೇರೆ ಮನೆಯದು, ಈ ರೀತಿ ಮಾಡಿದವರು, ಅಥವಾ ಕಾರ್ಯಕ್ಷೇತ್ರದಲ್ಲಿ ಕೂಡ ನಾವು ಅದನ್ನ ನೋಡದವರಾಗಿ ಅಥವಾ ನಮ್ಮಿಂದ ಏನಾದ್ರು ತಪ್ಪುಗಳಾಗಿದ್ರೂ ಕೂಡ ಶಿಕ್ಷೆ ಇದೆ. ಅದಕ್ಕೆ 6 ತಿಂಗಳ ಕಾರಾಗೃಹ ಶಿಕ್ಷೆ ಕೂಡ ವಿಧಿಸಬಹುದು. ಸೊ ಮಕ್ಕಳ ಮೇಲಿನ ಲೈಂಗಿಕ ಶೋಷಣೆಗೆ ಆಗಿದೆ ಅಂತ ಸುಳ್ಳು ದೂರು ನೀಡಲು ಮನವೊಲಿಸುವ ವ್ಯಕ್ತಿ ವಯಸ್ಕರಿಗೆ ಕೂಡ 6 ತಿಂಗಳು ಕಾರಾಗೃಹ ಶಿಕ್ಷೆ. ಮತ್ತೆ ಲೈಂಗಿಕ ಅಪರಾಧಕ್ಕೆ ಶೋಷಣೆಗೆ ಗುರಿಯಾದ ಮಕ್ಕಳ ಫೋಟೋ ಮತ್ತು ವಿವರಗಳನ್ನು ಪ್ರಕಟಿಸಿದ್ರೆ, ಫಾರ್ ಎಕ್ಸಾಂಪಲ್ ಗೌಪ್ಯತೆ ಕಾಪಾಡದೆ ಅದನ್ನ ಪ್ರಕಟಿಸಿದ್ರೆ ಕೂಡ 6 ತಿಂಗಳಿಂದ ಹಿಡಿದು
1 ವರ್ಷದವರೆಗೆ ಕಾರಾಗೃಹ ಶಿಕ್ಷೆ ವಿಧಿಸಬಹುದು. ಯಾಕಂದ್ರೆ ಪೋಕ್ಸೋ ಕಾಯ್ದೆ ಅಂತ ಹೇಳುವಂಥದ್ದು ಮಕ್ಕಳ ಮೇಲೆ ದೌರ್ಜನ್ಯಕ್ಕೆ ಮಾತ್ರ ಶಿಕ್ಷೆ ಅಂತಲ್ಲ, ಆ ಮೂಲಭೂತ ಹಕ್ಕುಗಳು ಏನಿದೆ, ಮಕ್ಕಳದು ಜೀವಿಸುವ ಹಕ್ಕಿರಬಹುದು, ಪ್ರತಿಯೊಂದನ್ನು ಎತ್ತಿ ಹಿಡುವಂತ ಕಾಯ್ದೆ ಅಂತ ಹೇಳ್ಬಹುದು ಪೋಕ್ಸೋ ಆಕ್ಟ್. ನೀವು ಹೇಳಿದಾಗೆ ಈ ಕಾಯ್ದೆ ಪ್ರಕಾರ ಮಾಧ್ಯಮಗಳಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳ ಅಥವಾ ದೌರ್ಜನ್ಯಕ್ಕೆ ಒಳಗಾದಂತ ಅವರ ಯಾವುದೇ ರೀತಿ ಹೆಸರು ಇರ್ಬೋದು ಅಥವಾ ಭಾವಚಿತ್ರಗಳನ್ನು ಪ್ರಕಟಿಸುವ ಹಾಗಿಲ್ಲ ಅಂತ. ಆದ್ರೆ ಈಗಿನ ಕಾಲದಲ್ಲಿ ಎಲ್ಲ ವ್ಯಕ್ತಿಗಳು ಯೂಟ್ಯೂಬರ್ಗಳಾಗ್ತಾ ಇದ್ದಾರೆ. ಬೇಕಾಬಿಟ್ಟಿಯಾಗಿ ವಿಚಾರಗಳನ್ನು ತಿರುಚುತ್ತವೆ ಅಥವಾ ಪ್ರಕಟಿಸ್ತವೆ ಆದಷ್ಟು ಬೇಗ. ಹಾಗಾದ್ರೆ ಕಾಯ್ದೆ ಪ್ರಕಾರ ಇವರಿಗೆ ಯಾವ ರೀತಿ ಶಿಕ್ಷೆಗಳಿದೆ ಅಥವಾ ದಂಡಗಳಿದೆ? ಅದೇ ಲೈಂಗಿಕ ಶೋಷಣೆ ಗುರಿಯಾದ ಮಕ್ಕಳ ಫೋಟೋ ವಿವರಗಳನ್ನು ಪ್ರಕಟಿಸಿದರೆ 6 ತಿಂಗಳಿಂದ 1 ವರ್ಷದವರೆಗೆ ಶಿಕ್ಷೆ ಇದೆ. ಆದ್ರೆ ಅದರಲ್ಲಿ ಹೆಸರು ಪ್ರಕಟಿಸ್ತಾರ ಅಂತ ನೋಡ್ಬೇಕು, ಅಥವಾ ಆ ವಿಕ್ಟಿಮ್ ಇದ್ದು ಮುಖ, ಅವಳ ಅಡ್ರೆಸ್, ಅವಳು ಯಾವ ಶಾಲೆಯಲ್ಲಿ ಕಲಿತಿದ್ದಾಳೆ, ಈ ತರ ಎಲ್ಲ ಪ್ರಕಟಿಸಬಾರ್ದು. ಅವಳ ಗೌಪ್ಯತೆಯನ್ನ ನಾವು ಸಂರಕ್ಷಣೆ ಮಾಡಲೇಬೇಕು. ಅದಕ್ಕೋಸ್ಕರನೇ ಪೋಕ್ಸೋ ಇರುವಂತದ್ದು. ಮೇಯ್ನ್ ಅದು ಗೌಪ್ಯತೆ ಕಾಪಾಡುವುದೇ ಪೋಕ್ಸೋದ ಮೇಯ್ನ್ ಅಂಶ. ಯಾಕಂದ್ರೆ ಅವಳು ವಿಕ್ಟಿಮ್ ಅಂತ ಅವಳಿಗೆ ಗೊತ್ತಾಗಬಾರ್ದು, ಅದಕ್ಕೋಸ್ಕರ ಪೋಕ್ಸೋ ಆಕ್ಟ್ ಇರುವುದು. ಸೊ ಹಾಗಿರ್ಬೇಕಾದ್ರೆ ಅದು ಅಪರಾಧವೇ, ಆತರ ಪ್ರಕಟಿಸುವ ಹಾಗಿಲ್ಲ. ಪೋಕ್ಸೋ ಕಾಯ್ದೆಯ ಮಕ್ಕಳ ಹಕ್ಕುಗಳ ಬಗ್ಗೆ ಜಾಸ್ತಿ ಅವೇರ್ನೆಸ್ ಆಗಬೇಕಾಗಿದೆ. ಎಲ್ಲಾ ಕ್ಷೇತ್ರದಲ್ಲಿ ಕೂಡ, ವೈದ್ಯರಾಗಿರ್ಬಹುದು, ಸೋಷಿಯಲ್ ವರ್ಕರ್ಸ್ ಆಗಿರಬಹುದು, ರಾಜಕೀಯ ವ್ಯಕ್ತಿಗಳಿಗಾಗಿರಬಹುದು, ಬೇರೆ ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಕೂಡ ಪೋಕ್ಸೋ ಕಾಯ್ದೆಯ ಬಗ್ಗೆ ನಾವು ಜಾಸ್ತಿ ಅವೇರ್ನೆಸ್ ಮಾಡಬೇಕಾಗಿದೆ. ಈಗ ಪೋಕ್ಸೋ ಕಾಯ್ದೆ ಪ್ರಕಾರ ತಕ್ಷಣ FIR ಆಗುವಂತದ್ದು ಇದೆ. ಹಾಗಾಗಿ ತಕ್ಷಣ ಅವನಿಗೆ ಜೈಲಿಗೆ ಅಥವಾ ಶಿಕ್ಷೆ ಆಗುವಂತದ್ದಿದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಎಷ್ಟೆಲ್ಲ ಪ್ರಕರಣಗಳಿದೆ. ಜೊತೆಗೆ ಪೋಕ್ಸೋ ಕಾಯ್ದೆ ಪ್ರಕಾರ ನಮ್ಮ ದಕ್ಷಿಣ ಕನ್ನಡ ದುಃಖಕರವಾದಂತಹ ಸಂಖ್ಯೆಗಳನ್ನು ಹೊಂದಿದೆಯಾ ಅಂತೇಳಿ. ಯಾಕಂದ್ರೆ ಈಗ ಅವೇರ್ನೆಸ್ ಜಾಸ್ತಿ ಆಗಿರೋದ್ರಿಂದ, ಈ ಚೈಲ್ಡ್ ಲೈನ್ಗಳ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗಿರೋದ್ರಿಂದ, ಅಥವಾ ಮಕ್ಕಳ ಕಾಯ್ದೆಗಳ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗಿರೋದ್ರಿಂದ ರಿಪೋರ್ಟಿಂಗ್ಗಳು ಕೂಡ ಜಾಸ್ತಿ ಆಗ್ತಾ ಇವೆ. ಈ ಅನ್ಸೇಫ್ ಟಚ್ಗಳಿರಬಹುದು, ಅಸಭ್ಯ ನೋಟಗಳಿರಬಹುದು, ಈ ರೀತಿಯ ರಿಪೋರ್ಟಿಂಗ್ಗಳು ಜಾಸ್ತಿ ಆಗ್ತಾ ಇವೆ. ನಮಗೆ ದಾಖಲಾಗುವಂತ ಪ್ರಕರಣಗಳನ್ನ ನಾವು ನೋಡಿದ್ರೆ ಹೆಚ್ಚಾಗಿ ತೀವ್ರತರ ಲೈಂಗಿಕ ದೌರ್ಜನ್ಯಗಳು ಕೂಡ ಇರ್ತವೆ. ಅದರೊಟ್ಟಿಗೆ ಅನ್ಸೇಫ್ ಟಚ್ ಅಂತ ಹೇಳ್ತೇವಲ್ಲ, ಅಂತ ಅನ್ಸೇಫ್ ಟಚ್ಗಳಾದ್ರೂ ಕೂಡ ರಿಪೋರ್ಟಿಂಗ್ಗಳು ಜಾಸ್ತಿ ಇವೆ. ಹಾಗಿರ್ಬೇಕಾದ್ರೆ ಅವೇರ್ನೆಸ್ ಜಾಸ್ತಿ ಆಗಿದೆ ಅಂತ ಅನ್ಕೊಳ್ತೇನೆ ನಾನು. ಅವೇರ್ನೆಸ್ ಜಾಸ್ತಿಯಾಗಿ ಪೋಕ್ಸೋ ಕಾಯ್ದೆ ಬಗ್ಗೆ ನಮಗೆ ರಕ್ಷಣೆ ಇದೆ ಅಂತ ಹೇಳಿ ಮಕ್ಕಳು ರಿಪೋರ್ಟ್ ಮಾಡುವ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇವೆ. ನಾವು ದಕ್ಷಿಣ ಕನ್ನಡದಲ್ಲಿ ನೋಡ್ಬೇಕಾದ್ರೆ ರಿಪೋರ್ಟಿಂಗ್ ಜಾಸ್ತಿ ಇದೆ. ಅನ್ಸೇಫ್ ಟಚ್ಗಳು ಈ ತರದ ಕೂಡ ರಿಪೋರ್ಟ್ ಮಾಡಿ ನಮ್ಮಲ್ಲಿ ಬರುವವರಿದ್ದಾರೆ. ಈಗ ಶಾಲೆಗಳಲ್ಲಿ ಇರಬಹುದು ಅಥವಾ ಕೆಲವೊಂದು ಟ್ಯೂಷನ್ ಸೆಂಟರ್ಗಳಿರ್ಬೋದು, ಎಲ್ಲ ಸ್ಥಳಗಳಲ್ಲಿ ಕೆಲವೊಂದು ಸಾರಿ ಮಕ್ಕಳು ಈಗ ಹೇಳಿದ ಹಾಗೆ ಹೇಳಿಕೊಳ್ಳಿಕ್ಕೆ ಆಗದಂತಹ ಮುಜುಗರಗಳನ್ನು ಅನುಭವಿಸುವುದು ಕೂಡ ಇದೆ. ಹಾಗಾಗಿ ಇಲ್ಲಿ ಆಪ್ತ ಸಮಾಲೋಚಕಿ ಅವಶ್ಯಕತೆಗಳು ಈಗಿನ ಒಂದು ಶಿಕ್ಷಣ ಇರ್ಬೋದು ಅಥವಾ ಟ್ಯೂಷನ್ ಸೆಂಟರ್ಗಳಿರ್ಬೋದು, ಇಲ್ಲಿ ಎಷ್ಟು ಮಟ್ಟಿಗೆ ಅವಶ್ಯಕತೆ ಇದೆ? ಶಾಲೆಗಳಲ್ಲಿ ಆಪ್ತ ಸಮಾಲೋಚಕಿ ಇದ್ರೆ ಖಂಡಿತವಾಗಿ ಕೂಡ ಮಕ್ಕಳಿಗೆ ಅದು ಒಂದು ಪ್ಲಸ್ ಪಾಯಿಂಟ್ ಹೇಳ್ತಾರೆ, ಅದು ಬೆನಿಫಿಟ್. ಯಾಕಂದ್ರೆ ಈ ಹೈಸ್ಕೂಲ್ಗಳಲ್ಲಿ ಆಗಿರ್ಬೋದು, ಪ್ರೈಮರಿಯಲ್ಲಿ ಆಗಿರ್ಬೋದು. ಹೈಸ್ಕೂಲಲ್ಲಿ ನಾನು ಒಂದು ಲಾಸ್ಟ್ ಟೈಮ್ ಒಂದು ಪ್ರಕರಣದ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ಒಂದು ಹುಡುಗಿಗೆ ತಿಂಗಳ ಮುಟ್ಟಾಗಿತ್ತು. ಮೊದಲ ಸಾರಿ ಅವಳು ಮುಟ್ಟಾಗಿರ್ತಾಳೆ. ಸೊ ಯಾರಲ್ಲಿ ಹೇಳಬೇಕು ಅಂತ ಕ್ವಶನ್ ಬಂದಾಗ ಯಾವ ಟೀಚರ್ ಹತ್ರನೂ ಹೋಗ್ಲಿಲ್ಲ, ಕೌನ್ಸಿಲರ್ ಹತ್ರ ಓಡಿ ಹೋಗ್ತಾಳೆ. ಸೊ ಆ ಒಂದು ರ್ಯಾಪೋ ಬಿಲ್ಡ್ ಆಗಿರುತ್ತೆ. ಯಾಕಂದ್ರೆ ಅವ್ರಿಗೆ ಎಲ್ಲರೂ ಮಾರಲ್ ಸೈನ್ಸ್ ಕಳಿಸೋರು ನಮ್ಮ ಕೌನ್ಸಿಲರ್, ನಮ್ಮನ್ನು ಜ್ವರ ಬಂದ್ರೆ ನೋಡುವವರು ನಮ್ಮ ಕೌನ್ಸಿಲರ್. ಅವಳು ಹೇಳ್ತಾಳೆ. ಮತ್ತೆ ಒಂದಿನ ನಾನು ಅವಳನ್ನ ಭೇಟಿ ಮಾಡಿದಾಗ ಯಾವುದೋ ಒಂದು ವಿಷಯದಲ್ಲಿ ಅವಳು ಹೇಳ್ತಾಳೆ, ನಂಗೆ ಕೌನ್ಸಿಲರ್ ಇಷ್ಟ, ಅವರು ನಮಗೆ ಬೈಯಲ್ಲ, ನಾವ್ ಏನ್ ಹೇಳಿದ್ರು ಕೇಳಿಸ್ಕೊಳ್ತಾರೆ. ಯಾಕಂದ್ರೆ ಈಗಿನ ಮಕ್ಕಳಿಗೆ ಕೇಳಿಸ್ಕೊಳ್ಳುವವರು ಬೇಕು, ನನ್ನ ಒಳಗಿರುವ ಭಾವನೆಗಳನ್ನ ಕೇಳಿಸ್ಕೊಳ್ಳುವವರು ಬೇಕು, ನನ್ನ ಭಾವನೆಗಳನ್ನ ಹೇಳುವಾಗ ಬೈಯುವವರು ಬೇಡ. ಸೊ ಇದು ಪರಿವರ್ತನೆ ಆಗ್ಬೇಕಾಗಿದೆ ಎಲ್ಲಾ ಶಾಲೆಗಳಲ್ಲೂ, ಸ್ಪೆಷಲಿ ಟ್ಯೂಷನ್ ಸೆಂಟರ್ಗಳಲ್ಲಿ ಕೂಡ ಬೇಕು. ಒಂದು ಸಿಸ್ಟಮೈಸ್ಡ್ ಟ್ಯೂಷನ್ ಸೆಂಟರ್ಗಳು ಇದ್ರೆ ಬೇಕು. ಇಲ್ಲ ಅಂದ್ರೆ ಟ್ಯೂಷನ್ ಸೆಂಟರ್ಗಳಲ್ಲಿ ಟೀಚರೇ ಒಂದು ಕೌನ್ಸಿಲರ್ ಆಗಿರುತ್ತಾರೆ. ಯಾಕಂದ್ರೆ ಟ್ಯೂಷನ್ ಸೆಂಟರ್ ಅಲ್ಲಿ ಜಾಸ್ತಿ ಒಬ್ಸರ್ವ್ ಮಾಡ್ತಾರೆ ಮಕ್ಕಳ ಒಂದು ಬಿಹೇವಿಯರ್ ಅನ್ನು ಕೂಡ. ಸೊ ನಮಗೆ ಪ್ರಕರಣಗಳು ಲಾಸ್ಟ್ ಟೈಮ್ ಬಂದಾಗ ಟ್ಯೂಷನ್ ಟೀಚರೇ ಹೇಳಿರುವಂತದ್ದು, ಅದರಿಂದ ರಿವೀಲ್ ಆಗಿರೋದು ಇದೆ. ಯಾಕಂದ್ರೆ ಆ ಹುಡುಗಿ ಲೈಂಗಿಕ ದೌರ್ಜನ್ಯನ ಅನುಭವಿಸಿರ್ತಾಳೆ. ಮನೆಯಿಂದ ಟ್ಯೂಷನಿಗೆ ಹೋಗುವ ಆ ಒಂದು ದಾರಿಯಲ್ಲಿ ಅಮ್ಮನಿಗೆ ಹೇಳಿರೋದಿಲ್ಲ, ಟ್ಯೂಷನ್ ಟೀಚರ್ ಅಲ್ಲಿ ಹೇಳಿರ್ತಾರೆ. ಸೊ ಈ ರೀತಿ ರ್ಯಾಪೋ ಬಿಲ್ಡಿಂಗ್ ಪ್ರೋಸೆಸ್ ಅಲ್ಲಿ ಇರೋದು. ಸಮಾಲೋಚಕರೇ ಅಂತಲ್ಲ, ಕೆಲವರಿಗೆ ಪ್ರೀತಿಯ ಟೀಚರ್ ಇರ್ತಾರೆ. ಯಾಕಂದ್ರೆ ಆ ಪ್ರೀತಿಯ ಟೀಚರ್ ಅವರು ಬೈದ್ರೂ ಬೇಜಾರಾಗಲ್ಲ, ಯಾವತ್ತು ಬಂದು ಅಪ್ಪಿಕೊಳ್ತಾರೆ. ಈ ರೀತಿಯ ಒಂದು ಟೀಚರ್ಸ್ ಗಳಿಂದ ಕೂಡ ನಮಗೆ ರಿವೀಲ್ ಆದದ್ದು ಇದೆ. ಸೊ ಸಮಾಲೋಚಕರು ಅಂತಲ್ಲ, ಟೀಚರೇ ಒಂದು ಸಮಾಲೋಚಕರು ಕೂಡ ಆಗ್ಬಹುದು. ಈಗ ಹಳ್ಳಿಗಳಲ್ಲಿ ಒಳ್ಳೆಯ ಒಂದು ಆದರ್ಶವಾಗಿ ಕೆಲಸ ಮಾಡುವಂತ ಶಿಕ್ಷಕಿಯರು ಕೂಡ ಅಥವಾ ಶಿಕ್ಷಕರು ಕೂಡ ನಮ್ಮಲ್ಲಿದ್ದಾರೆ. ಹಾಗಾಗಿ ಈ ಹಳ್ಳಿಗಳಲ್ಲಿ ಅವರ ಪೋಷಕರು ಮತ್ತು ಶಿಕ್ಷಕರು
ತಮ್ಮ ಮಕ್ಕಳ ಮೇಲೆ ಅಥವಾ ತಮ್ಮ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿಯ ಜವಾಬ್ದಾರಿಗಳನ್ನು ಅಥವಾ ಪ್ರೀತಿಗಳನ್ನು ಇಟ್ಕೊಳ್ಬೇಕು ಅಂತೇಳಿ? ಯಾಕಂದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಟೀಚರ್ಸ್ಗಳಿರಬಹುದು, ಇವತ್ತು ಕೂಡ ನಾನು ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು ದಿನ ನಮ್ಮ ಟೀಚರ್ ನಮ್ಮ ಆಫೀಸಿಗೆ ಬಂದಿರ್ತಾರೆ. ಸೊ ನಾನು ಅರಿವಿಲ್ಲದೆ ಆ ಚೇರಿಂದ ಎದ್ದು ನಿಂತೆ. ಈ ರೀತಿಯ ಒಂದು ರ್ಯಾಪ್ ಆ ದಿನಗಳಲ್ಲಿ ಇತ್ತು. ಟೀಚರ್ ಅಂತ ಹೇಳಿದ್ರೆ ಇವತ್ತು ಕೂಡ. ಸೊ ಈಗಿನ ಕಾಲದಲ್ಲಿ ಟೀಚರ್ಸ್ ಅಂತ ಹೇಳಿದ್ರೆ ಫ್ರೆಂಡ್ಲಿ ಅಂತ ಹೇಳ್ತಾರೆ. ಸೊ ಇದೇ ಕಾನ್ಸೆಪ್ಟ್ ಏನಾಗಿದೆ, ನಾನು ಹಳ್ಳಿಯ ವಿಚಾರದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಾವು ಈ ಒಂದು ಏಪ್ರಿಲ್ 25ರಿಂದ ನಾವು ಈ ವರ್ಷದಲ್ಲಿ ಶಾಲೆಗಳಲ್ಲಿ, ಸ್ಪೆಷಲಿ ಹಳ್ಳಿ ಶಾಲೆಗಳಲ್ಲಿ ಆ ಶಾಲೆಗಳನ್ನ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ SDMs ಮೀಟಿಂಗ್ಗಳು ನಡೆಯುತ್ತೆ. ಅಲ್ಲಿ ಪೋಷಕರು ಬರ್ತಾರೆ, ಅಥವಾ ಅವರದ್ದು ಮಾರ್ಕ್ಸ್ ಕಾರ್ಡ್ ಪೇರೆಂಟ್ಸ್ ಅನ್ನ ಕರೆಯುವ ಒಂದು ದಿನ, ಓಪನ್ ಹೌಸ್, ಆ ದಿನಗಳು ಒಂದು ದಿನ ನಾವು ಭೇಟಿ ಮಾಡುವಂಥದ್ದು. ಸೊ ಇಂಥ ಟೈಮಲ್ಲಿ ಮಕ್ಕಳ ಬಗ್ಗೆ ಹೇಳುವಂಥದ್ದು. ಯಾಕಂದ್ರೆ ಮಕ್ಕಳಿಗೆ ನಾವು ಅವೇರ್ನೆಸ್ ಕೊಡ್ತೇವೆ, ಆದ್ರೆ ಪೋಷಕರಿಗೆ ನಾವೆಷ್ಟು ಕೊಡ್ತೇವೆ? ಪೋಷಕರಿಗೆ ಮಕ್ಕಳ ಬಿಹೇವಿಯರಲ್ಲಿ ಚೇಂಜಸ್ ಬರುವಾಗ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಆಗಲ್ಲ. ಯಾಕಂದ್ರೆ ಹೆಚ್ಚಿನ ಕೌನ್ಸಿಲಿಂಗ್ಗೆ ಹಳ್ಳಿಯಿಂದ ಬರುವಂತ ಮಕ್ಕಳ ಪೋಷಕರು ಹೇಳುದು, ಅವಳು ಮಾತಾಡುವುದಿಲ್ಲ, ಅವಳು ಸಿಟ್ಟು ಮಾಡ್ತಾಳೆ, ಅವಳು ನಾನು ಹೇಳಿದಾಗೆ ಕೇಳುವುದಿಲ್ಲ. ಸೊ ಮಗಳನ್ನು ಕೌನ್ಸಿಲಿಂಗ್ ಮಾಡುವಾಗ ಅವಳಿಗೆಲ್ಲೋ ಒಂದು ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಅದನ್ನ ಪೇರೆಂಟ್ಸ್ ಅಲ್ಲಿ ಹೇಳಲಿಕ್ಕೆ ಆಗ್ತಿರಲ್ಲ. ಯಾಕೆಂದ್ರೆ ಅವರು ತಪ್ಪು ತಿಳ್ಕೊಳ್ತಾರೆ, ಅವರು ಎಜುಕೇಟೆಡ್ ಅಲ್ಲ, ಅವರು ಹುಡುಗರ ಬಗ್ಗೆ ಹೇಳಿದ್ರೆ ನೀನು ಸರಿ ಇಲ್ಲ, ನೀನು ಸರಿ ನಡ್ಕೊಳ್ಬೇಕು, ಅವನ್ ನಿನ್ನನ್ನು ನೋಡಿದ್ರೆ ನೀನು ತಲೆ ತಗ್ಗಿಸ್ಬೇಕು, ಈ ತರ ವಿಚಾರಗಳು ಬರೋದ್ರಿಂದ ಅವಳಿಗೆ ಅಮ್ಮನ ಮೇಲೆ ಸಿಟ್ಟು ಬರಲಿಕ್ಕೆ ಪ್ರಾರಂಭ ಆಗ್ತದೆ, ಅಪ್ಪನ ಮೇಲೆ ಸಿಟ್ಟು ಬರಲಿಕ್ಕೆ ಪ್ರಾರಂಭವಾಗತ್ತೆ. ಸೊ ಹೀಗಿರ್ಬೇಕಾದ್ರೆ ಶಾಲೆಗಳಲ್ಲಿ ಅಥವಾ ಹಳ್ಳಿಗಾಡಿನ ಶಾಲೆಗಳಲ್ಲಿ ಟೀಚರ್ಸ್ಗಳದ್ದು ಈ ತಿಂಗಳಲ್ಲಿ ನಾವೊಂದು 5 ಶಾಲೆಗಳಲ್ಲಿ ವಿಸಿಟ್ ಮಾಡಿ, ಏನು ದಕ್ಷಿಣ ಕನ್ನಡದ ಏನು ರೂರಲ್ ಏರಿಯಾ ಅಂತಿದೆ ಅಲ್ಲಿಗೆ ವಿಸಿಟ್ ಮಾಡಿ ಅಲ್ಲಿನ ಮಕ್ಕಳಿಗೆ ಸೇಫ್ ಟಚ್, ಅನ್ಸೇಫ್ ಟಚ್ಗಳ ಬಗ್ಗೆ ಮಾಹಿತಿ ನೀಡಿದ್ವಿ. ಟೀಚರ್ ಅನ್ನ ಹೇಳಿದ್ವಿ, SDMC ಮೀಟ್ ಇರುವಾಗ ಅಥವಾ ನಿಮ್ಮದು ಏನು ಓಪನ್ ಹೌಸ್ ಇರಬೇಕಾದ್ರೆ ಖಂಡಿತವಾಗಿ ಕರೆ ಮಾಡಿ ನಮ್ಮವರು ಬಂದು ಈ ದೌರ್ಜನ್ಯಗಳು ಅಥವಾ ಅಡಾಲಸೆಂಟ್ ಬಿಹೇವಿಯರಲ್ ಚೇಂಜಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೇವೆ ಅಂತ ಹೇಳಿದ್ರು. ಇದು ತುಂಬಾ ಅಗತ್ಯವಾಗಿದೆ ಸರ್, ಯಾಕಂದ್ರೆ ಹಳ್ಳಿಗಳು ತುಂಬಾ ಅಗತ್ಯವಾಗಿದೆ. ಮತ್ತೆ ಇನ್ನೊಂದು, ಮೊಬೈಲ್ ಅಲ್ಲಿ ಅವರಿಗೆ ಗೊತ್ತಿಲ್ಲ, ಪೇರೆಂಟ್ಸ್ ಅಲ್ಲಿ ಹೇಳಲಿಕ್ಕೆ ಆಗ್ತಾ ಇಲ್ಲ, ಟೀಚರ್ ಅಲ್ಲಿ ಹೇಳಲಿಕ್ಕೆ ಆಗ್ತಾ ಇಲ್ಲ, ಅವರು ಮೊಬೈಲ್ ಅಲ್ಲಿ ಸರ್ಚ್ ಮಾಡ್ತಾರೆ. ಸೊ ಅದರಲ್ಲಿ ಕ್ಯೂರಿಯಾಸಿಟಿಯಿಂದ ಸರ್ಚ್ ಮಾಡಿದ್ದು ಎಲ್ಲೋ ಒಂದ್ ಕಡೆ ರೀಚ್ ಆಗಿ ಬಿಡುತ್ತೆ. ಯಾಕಂದ್ರೆ ಒಂದೇ ವಿಷಯದ ಬಗ್ಗೆ ಇರುವುದಿಲ್ಲ, ತುಂಬಾ ವಿಚಾರಗಳು ಅವರಿಗೆ ಅನ್ವಾಂಟೆಡ್ ಥಿಂಗ್ಸ್ಗಳು ಬರುತ್ತೆ, ಅದರಲ್ಲಿ ಕ್ಯೂರಿಯಾಸಿಟಿ ಜಾಸ್ತಿ ಆಗತ್ತೆ. ಇದು ಇನ್ನೊಂದು ಏನು ಹೇಳ್ತಾರೆ ದೌರ್ಜನ್ಯಕ್ಕೆ ನಾಂದಿ ಆಗತ್ತೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಆಧುನಿಕ ತಂತ್ರಜ್ಞಾನದಿಂದಾಗಿ ಅಪರಾಧ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ, ನಿಯಂತ್ರಣಗಳು ಹೇಗೆ ಮೇಡಮ್? ಹಿಂದಿನ ಕಾಲದಲ್ಲಿ ನಾವು ಸ್ಟ್ರೇಂಜರ್ಸ್ ಹ್ಯಾರಾಸ್ಮೆಂಟ್ ಅಂತ ಹೇಳ್ತಾ ಇದ್ವಿ. ಈಗ ಮಾರ್ಕೆಟ್ ಅಲ್ಲಿ ಹೋಗುವಾಗ ಕೆಡದಾಗಿ ಮುಟ್ಟುವಂಥದ್ದು ಅಥವಾ ಪಬ್ಲಿಕ್ ಪ್ಲೇಸ್ ಅಲ್ಲಿ ಜಸ್ಟ್ ಮುಟ್ಟಿ ಹೋಗುವಂಥದ್ದು, ಈ ರೀತಿ. ಸೊ ಸ್ಟ್ರೇಂಜರ್ಸ್ ಹ್ಯಾರಾಸ್ಮೆಂಟ್. ಬಟ್ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಅಲ್ಲಿ ಸ್ಟ್ರೇಂಜರ್ಸ್ ಹ್ಯಾರಾಸ್ಮೆಂಟ್ ಹೇಳ್ತಾರೆ. ಈಗ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಗಳಿರ್ಬೋದು, ಫೇಸ್ಬುಕ್, ಟ್ವಿಟರ್ಸ್, ಇನ್ಸ್ಟಾಗ್ರಾಮ್ಗಳು ಅಥವಾ ನಮ್ಮ ಸ್ನ್ಯಾಪ್ಚಾಟ್ಗಳು, ಇದರಲ್ಲಿ ನಮಗೆ ಫ್ರೆಂಡ್ಸ್ಗಳಿರೋದು, ಹೆಣ್ಣು ಮಕ್ಕಳಿಗಿರಬಹುದು, ತರ ಯುವತಿಯರಿಗಿರಬಹುದು, ಫ್ರೆಂಡ್ಸ್ಗಳಿರೋದು ಅನ್ನೋನ್ ಪರ್ಸನ್ಗಳು ಫ್ರೆಂಡ್ ಆಗಿರ್ತಾರೆ. ಬಟ್ ಈ ಅನ್ನೋನ್ ಪರ್ಸನ್ಗಳು ಯಾವ ರೀತಿ ಫ್ರೆಂಡ್ಶಿಪ್ ಅಲ್ಲಿ ಮುಂದೆ ಹೋಗ್ತಾರೆ ಹೇಳಿದ್ರೆ, ಅವರು ಒಂದು ಏನ್ ಹೇಳ್ತಾರೆ ಆತ್ಮೀಯ ಗೆಳೆಯರ ತರ, ಮುಖ ನೋಡಿರುವುದಿಲ್ಲ. ಹೀಗೆ ಒಂದು ಇನ್ಸಿಡೆಂಟ್ ಆಯ್ತು, ನಂಗೊಂದು ಪ್ರಕರಣ ಬಂದಿತ್ತು. ಆ ಹುಡುಗಿ PUC ಓದ್ತಾ ಇದ್ದಂತ ಹುಡುಗಿ, ಇದೇ ನೆಟ್ವರ್ಕಿಂಗ್ ಅಲ್ಲಿ ಒಂದು ಅನ್ನೋನ್ ಏನೋ ಒಂದು ರಿಕ್ವೆಸ್ಟ್ ಬರುತ್ತೆ. ಬಟ್ ಆ ರಿಕ್ವೆಸ್ಟ್ ಬಂದಾಗ ಆ DP ಏನಿರ್ತದೆ ಅದರಲ್ಲಿ ಫೋಟೋ ಇರೋದಿಲ್ಲ. ಸೊ ಇವಳು ಅದನ್ನ ಅಕ್ಸೆಪ್ಟ್ ಮಾಡ್ತಾಳೆ, ಅವರ ಚಾಟಿಂಗ್ ಸ್ಟಾರ್ಟ್ ಆಗತ್ತೆ. ಎಲ್ಲಿ ತನಕ ಚಾಟಿಂಗ್ ಸ್ಟಾರ್ಟ್ ಆಗತ್ತೆ ಹೇಳಿದ್ರೆ, ರಾತ್ರಿ ಹಗಲು ನಿದ್ದೆ ಬರದಿರುವಾಗ ಬೆಳಗ್ಗೆ ಎದ್ದಾಗ ಫಸ್ಟ್ ಗುಡ್ ಮಾರ್ನಿಂಗ್ ಆ ಒಂದು DP ಇಲ್ಲದ ಒಂದು ಅಕೌಂಟಿಗೆ. ಸೊ ಹೀಗೆ ಹೋಗುತ್ತೆ. ಲಾಸ್ಟಿಗೆ ಎಲ್ಲಿ ತನಕ ಅಂದ್ರೆ ನಾನೇ ಮದುವೆ ಆಗ್ತೇನೆ ಅಂತ ಹೇಳುವ ತನಕ ರೀಚ್ ಆಗಿರುತ್ತೆ. ಒಂದಿನ ಅನ್ನೋನ್ DP ಪರ್ಸನ್ ಹೇಳ್ತಾನೆ, ನಿಮ್ಮನ್ನು ಮೀಟ್ ಆಗ್ಬೇಕು. ಸೊ ಈ ಹುಡುಗಿ ಅಮ್ಮನಲ್ಲಿ ಹೇಳದೆ, ಅಪ್ಪನಲ್ಲಿ ಹೇಳದೆ, ಫ್ರೆಂಡ್ಸ್ ಅಲ್ಲಿ ಹೇಳದೆ ಕಾಲೇಜ್ ಕಂಬೈನ್ ಸ್ಟಡಿ ಅಂತ ಹೇಳಿ ಹೋಗಿರ್ತಾಳೆ. ಹೋಗಿ ಆ ಅನ್ನೋನ್ ಪರ್ಸನ್ ಹೇಳಿರ್ತಾನೆ, ನೀನು ಈ ಕಡೆ ಬಾ ಅಂತ ಹೇಳ್ಬೇಕಾದ್ರೆ ಒಂದು ಕಾರಲ್ಲಿ ಅನ್ನೋನ್ ಪರ್ಸನ್ ಕೂತ್ಕೊಂಡಿರ್ತಾನೆ. ಸೊ ಕಾರಲ್ಲಿ ಅನ್ನೋನ್ ಪರ್ಸನ್ ಕೂತ್ಕೊಂಡಿರ್ತಾನೆ. ರೀಚ್ ಆದೆ ಅಂತ ಹೇಳಿ ಒಳಗೆ ನುಗ್ಬೇಕಾದ್ರೆ ಆ ಪರ್ಸನ್ 50 years ಓಲ್ಡ್ ಪರ್ಸನ್ ಆಗಿರ್ತಾನೆ. ಈ ಹುಡುಗಿ ಜಸ್ಟ್ 17-18 years, ಆ ಅನ್ನೋನ್ ಪರ್ಸನ್ 50 to 60 years ಓಲ್ಡ್. ಸೊ ಇದೇ ಹೇಳ್ತಾ ಇರೋ ಸ್ಟ್ರೇಂಜರ್ ಹ್ಯಾರಾಸ್ಮೆಂಟ್. ನಮ್ಮ ಆನ್ಲೈನ್ ಇಂದಾಗಿ ನಾವು ಎಷ್ಟು ತೊಂದರೆಯಲ್ಲಿ ಸಿಲುಕಾಕೊಳ್ತೇವೆ ಹೇಳಿದ್ರೆ, ಸೊ ಆ ಟೈಮಲ್ಲಿ ಇವಳಿಗೆ ಈ ಸೇಫ್ಟಿ ನಾನು ಹೇಳಿದೆಲ್ಲ, ಯೂಸ್ ಯುವರ್ ವಾಯ್ಸ್, ಸೇಫ್ಟಿ ಕಿಟ್ಸ್ ಎಲ್ಲ ಉಪಯೋಗಕ್ಕೆ ಬಂತು.
ಸೊ ಯಾವತ್ತು ನಾವು ಅನ್ನೋನ್ಗಳ ರಿಕ್ವೆಸ್ಟ್ಗಳನ್ನ ಅಕ್ಸೆಪ್ಟ್ ಮಾಡುವಾಗ ಜಾಗರೂಕರಾಗಿರಬೇಕು. ಸ್ಟ್ರೇಂಜರ್ಸ್ ಆನ್ಲೈನ್ ಫ್ರಾಡ್ಗಳು ಜಾಸ್ತಿ ಇರ್ತಾರೆ. ಸೊ ನಾವು ಏನು ತಂತ್ರಜ್ಞಾನ ಬೆಳವಣಿಗೆ ಆದಾಗೆ ನಮಗೆ ಒಳ್ಳೇದು ಇರುತ್ತೆ, ಕೆಟ್ಟದು ಇರುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಮಗೆ ಸೈಬರ್ ಕ್ರೈಮ್ ಇಶ್ಯೂಸ್ಗಳು ಜಾಸ್ತಿ ಆಗ್ತಾ ಇವೆ. ನಮಗೆ ಬರುವಂತ ಕೇಸಸ್ಗಳಲ್ಲಿ ಮೇಡಮ್ ನನ್ನ ಫೋಟೋಸ್ಗಳು ಅವನಲ್ಲಿ ಇದೆ, ಇದರಿಂದ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ, ಈ ರೀತಿಯ ಕೇಸಸ್ಗಳು ಕೂಡ ಜಾಸ್ತಿ ಬರ್ತಾ ಇವೆ. ಇದರಿಂದಾಗಿ ನಾವು ಇದರ ಬಗ್ಗೆ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗಿದೆ. ಪ್ರಜ್ಞಾವಂತ ನಾಗರಿಕರು ಅಂತ ಏನು ಹೇಳ್ತೇವೆ ನಾವು ಅದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಕೊನೆಯದಾಗಿ ಮೇಡಮ್, ಸಭ್ಯ ನಾಗರಿಕ ಸಮಾಜದಲ್ಲಿ ಪೋಷಕರಿರ್ಬೋದು ಅಥವಾ ನಾಗರಿಕ ಬಂಧುಗಳು ಯಾವ ರೀತಿಯ ಜವಾಬ್ದಾರಿಗಳನ್ನು ಹೊಂದ್ಕೊಳ್ಬೇಕು ಅಂತೇಳಿ? ಜವಾಬ್ದಾರಿಗಳು ಈಗ ಡೊಮೆಸ್ಟಿಕ್ ವೈಲೆನ್ಸ್ ಆಗಿರಬಹುದು, ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್, ಜೆಂಡರ್ ಬೇಸ್ಡ್ ವೈಲೆನ್ಸ್ ಆಗಿರಬಹುದು. ರಿಪೋರ್ಟಿಂಗ್ ಮಾಡುವಾಗ ನಮ್ಮಲ್ಲಿ 181 ಸಹಾಯವಾಣಿ ಇದೆ. ಸೊ ಮಹಿಳಾ ಸಹಾಯವಾಣಿ 181. ಸೊ ಯಾವುದೇ ಮಹಿಳೆಯರಾಗಿರಬಹುದು, ಯುವತಿಯರಾದ್ರೂ ಕಾಲ್ ಮಾಡಬಹುದು. ಸೊ ಇಂಥದಕ್ಕೆ ನಮಗೆ ಕಾಲ್ಗಳು ಬರ್ತವೆ, ದೂರವಾಣಿಗಳು ಬರ್ತವೆ. ಆಗ ನೇಬರ್ಸ್ ಫೋನ್ ಮಾಡಿರ್ತಾರೆ. ನೇಬರ್ಸ್ ಏನ್ ಫೋನ್ ಮಾಡ್ತಾರೆ ಹೇಳಿದ್ರೆ, ಮೇಡಮ್ ಇಲ್ಲಿ ಗಲಾಟೆ ಆಗ್ತಾ ಇದೆ, ಬಟ್ ನಾನು ಫೋನ್ ಮಾಡಿದ್ದು ಅಂತ ಹೇಳ್ಬೇಡಿ. ಸೊ ನನ್ನದೊಂದು ಏನ್ ಹೇಳ್ತಾರೆ, ಕಾನ್ಫಿಡೆನ್ಷಿಯಲ್ ಆಗಿ ಇಡಿ. ಸೊ ಎಸ್, ನಾವು ಕಾನ್ಫಿಡೆನ್ಷಿಯಲ್ ಆಗಿ ಇಡ್ತೇವೆ. ಆದರೆ ನಾವು ಪ್ರಜ್ಞಾವಂತ ನಾಗರಿಕರು ಅಂತ ಹೇಳಿದ್ರೆ ಹೇಗಿರ್ಬೇಕು? ಅಲ್ಲಿ ವೈಲೆನ್ಸ್ ಆಗ್ತಾ ಇದೆ, ನಾವು ಹೋಗುವ ಅಲ್ಲಿಗೆ. ಯಾಕೆ ಹೊಡಿತಿದ್ಯಾ ಕೇಳುವ. ಯಾಕಂದ್ರೆ ಕಾನೂನುಗಳಿವೆ, ನಮ್ಮಂತ ಸಖಿ, ಸಾಂತ್ವನ, ಮಹಿಳಾ ಪರ ಕೇಂದ್ರಗಳು ತುಂಬಾ ಇವೆ. ಆದ್ರೆ ಪ್ರಜ್ಞಾವಂತ ನಾಗರಿಕರು ಅಂತ ನಾವಿರುವವರು, ನಾವೆಲ್ಲರೂ ಇನ್ವಾಲ್ವ್ ಆಗಿ ಅವಳನ್ನ ಸೇಫ್ ಮಾಡುವ. ಇವತ್ತು ಹುಡುಗಿ ಇರಬಹುದು, ಯಾವುದೊಂದು ಪೋಕ್ಸೋ ಕೇಸ್ ಆಗಿದೆ, ನನ್ನ ಪಕ್ಕದ ಮನೆಯಲ್ಲಿ ಆಗಿದೆ ಅಂತ ಹೇಳುವಾಗ ಆ ಮಗುವನ್ನು ಹೀಯಾಳಿಸುವುದಲ್ಲ, ಅವಳಿಗೆ ಹೋಗಿ ಸಾಂತ್ವನ ಹೇಳುವ. ಸೊ ಈ ರೀತಿ ನಮಗೆ ಒಂದು ಮನೋಧೈರ್ಯ ತುಂಬಿಸುವ ಕೆಲಸ ಮಾಡಬೇಕು. ಯಾಕಂದ್ರೆ ಹೆಚ್ಚಿನ ದೌರ್ಜನ್ಯಕ್ಕೊಳಗಾದ ಹುಡುಗಿಯರಲ್ಲಿ ನಾನು ಕಂಡುಕೊಂಡಂತೆ ಒಂದು 70% ಹೆಣ್ಣು ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಾರೆ. ಯಾಕಂದ್ರೆ ಮನೆಗೆ ಹೋದ ತಕ್ಷಣ ಅದನ್ನೇ ಮಾತಾಡುವಂಥದ್ದು, ನೀನು ಹಿಂದೆ ತಪ್ಪು ಮಾಡಿದ್ದು ಇನ್ನೂ ಮಾಡಬೇಡ ಹೇಳುವಂಥದ್ದು. ಈ ರೀತಿಯಿಂದಾಗಿ ಅವರ ಮನಸ್ಸು ಏನಾಗಿ ಬಿಡತ್ತೆ ಹೇಳಿದ್ರೆ ಆತಂಕ. ಯಾವತ್ತೂ ಅವರಿಗೆ ಒಂದು ಫ್ರೀಡಮ್ ಇಲ್ಲದ ಹಾಗೆ, ಎಲ್ಲದಕ್ಕೂ ಭಯ, ಎಲ್ಲದಕ್ಕೂ ಕಟ್ಟುಪಾಡುಗಳು. ಇದರಿಂದ 70% ಹೆಣ್ಣು ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಾರೆ, ಆಂಗ್ಸೈಟಿಗೆ ಹೋಗ್ತಾರೆ. ಸೊ ಇದನ್ನ ನಾವು ತಪ್ಪಿಸೋದಕ್ಕೋಸ್ಕರ ನಾವೆಲ್ಲರೂ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರಿಗೆ ಏನ್ ಹೇಳುವ ಮನೋಧೈರ್ಯ ಕೊಡುವಂತ ಕೆಲಸಗಳನ್ನ ಮಾಡಬೇಕು. ಹಾಗೆ ದಕ್ಷಿಣ ಕನ್ನಡದಲ್ಲಿ ಸಖಿ ಒನ್ ಸ್ಟಾಪ್ ಸೆಂಟರ್ ಅಂತ ಇದೆ. ಇದು ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆ ಮಂಗಳೂರು, ಇಲ್ಲಿನ MCH ಬಿಲ್ಡಿಂಗ್ ಇದು 2 ಮಳಿಗೆಯಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಯಾವುದಾದರೂ ಮಹಿಳೆಗೆ ಆಗಿರಬಹುದು, ಹೆಣ್ಣು ಮಕ್ಕಳಿಗೆ ಆಗಿರಬಹುದು, ಯಾವುದೇ ಸಮಸ್ಯೆಗಳು ಅಥವಾ ಆಪ್ತ ಸಮಾಲೋಚನೆಯ ಅಗತ್ಯತೆ ಇದ್ದಲ್ಲಿ, ಅಥವಾ ಯಾರಿಗೂ ಹೇಳ್ಕೊಳ್ಳಕ್ಕಾಗದಂತಹ ಕೆಲವೊಂದು ವಿಚಾರಗಳಲ್ಲಿ ನೀವು ನೊಂದಿರ್ತಿದ್ದೀರಿ, ಅದನ್ನು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಥವಾ ಕಾನೂನು ಸಲಹೆ ಬೇಕು ಅಂತಿದ್ರೆ ಖಂಡಿತವಾಗಿ ಸಖಿ ಒನ್ ಸ್ಟಾಪ್ ಸೆಂಟರ್ ಅನ್ನ ಸಂಪರ್ಕಿಸಬಹುದು. 24x7 ಕಾರ್ಯನಿರ್ವಹಿಸುವಂತಹ ಸೆಂಟರ್ ಆಗಿದೆ. ವೈದ್ಯಕೀಯ ಸೇವೆ ಇರಬಹುದು, ಕಾನೂನು ಸಲಹೆ ಇರಬಹುದು, ಆಪ್ತ ಸಮಾಲೋಚನೆ ಇರಬಹುದು, ಪೊಲೀಸ್ ಸೇವೆ ಇರಬಹುದು, ತಾತ್ಕಾಲಿಕ ವಸತಿ, ಈ ಎಲ್ಲಾ 5 ಸರ್ವಿಸಸ್ಗಳು ಒಂದೇ ಸೂರಿನಡಿಯಲ್ಲಿ ಕೊಡುವಂತಹ ಒಂದು ಯೋಜನೆ ಇದು ಸಂಪೂರ್ಣವಾಗಿ ಮಹಿಳೆಗೆ ಉಚಿತವಾಗಿದೆ. ಸೊ ಯಾರು ಬೇಕಾದ್ರೂ ಬಂದು ನಮ್ಮಲ್ಲಿ ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು. ಹಾಗೆ 181 ಮಹಿಳಾ ಸಹಾಯವಾಣಿ, ಮೊದಲು ಮಾತಾಡುವಾಗ 1098 ಚೈಲ್ಡ್ ಲೈನ್ ಬಗ್ಗೆ ನಾನು ಉಲ್ಲೇಖ ಮಾಡಿದ್ದೆ. 181 ಮಹಿಳಾ ಸಹಾಯವಾಣಿ ಇದೆ. ಅದು ಕೂಡ ನಮ್ಮ ಸಖಿ ಯೋಜನೆಯಲ್ಲಿ, ಸಖಿ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದೆ. ನೀವು ಕರೆ ಮಾಡಿದ್ರೆ ಅದು ಬೆಂಗಳೂರಿನಲ್ಲಿರುವಂತಹ ಕಂಟ್ರೋಲ್ ರೂಮಿಗೆ ಲ್ಯಾಂಡ್ ಆಗಿ, ಅಲ್ಲಿಂದ ದಕ್ಷಿಣ ಕನ್ನಡ ಅಂತ ಹೇಳಿದ ತಕ್ಷಣ ನಮ್ಮ ಸಖಿ ಕೇಂದ್ರಕ್ಕೆ ಲ್ಯಾಂಡ್ ಆಗುತ್ತೆ. ಅಲ್ಲಿ ನಮ್ಮ ಸಮಾಜ ಕಾರ್ಯಕರ್ತರಿರಬಹುದು ಅಥವಾ ಆಪ್ತ ಸಮಾಲೋಚಕರು ನಿಮ್ಮ ಕರೆಯನ್ನ ಸ್ವೀಕರಿಸ್ತಾರೆ. ಎಮರ್ಜೆನ್ಸಿ ಆದ್ರೆ ಪೊಲೀಸ್ ನೆರವು, ಹಾಗೆ ಕಾನೂನು ಸಲಹೆ ಸಮಾಲೋಚನೆ ಬೇಕಾದ್ರೆ ಕೇಂದ್ರಕ್ಕೆ ಖಂಡಿತವಾಗಿ ಕರೆಸಿಕೊಳ್ಳುವಂಥದ್ದು. ಹಾಗೆ ರಕ್ಷಣೆ ಬೇಕು ಅಂತಾದ್ರೆ, ರೆಸ್ಕ್ಯೂ ಬೇಕು ಅಂತಾದ್ರೆ ಖಂಡಿತವಾಗಿ 181 ಕಾಲ್ ಮಾಡಬಹುದು. ರಕ್ಷಣೆಗೋಸ್ಕರ ನಮ್ಮ ಮಹಿಳಾ ಸಿಬ್ಬಂದಿಗಳು ಬರ್ತಾರೆ. ಹಾಗೆಯೇ ಇನ್ನು ಜೀವ ಬೆದರಿಕೆ ಇದೆ, ಸಮಸ್ಯೆಗಳು ಇದೆ ಅಂತ ಹೇಳಿದ್ರೆ ಪೊಲೀಸ್ ಸಹಾಯವಾಣಿ 112ಗೆ ಕೂಡ ಕರೆ ಮಾಡಬಹುದು. ಸೊ ಸಖಿ ಕೇಂದ್ರವನ್ನು ಸಂಪರ್ಕಿಸಬೇಕಾದ್ರೆ 181ಕ್ಕೆ ಕರೆ ಮಾಡಬಹುದು. ಇದುವರೆಗೆ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಪೋಕ್ಸೋ ಕಾಯ್ದೆ ಈ ವಿಷಯದಲ್ಲಿ ಪೋಕ್ಸೋ ಕಾಯ್ದೆ ಎಂದರೇನು, ಪೋಕ್ಸೋ ಕಾಯ್ದೆಯ ಕಾನೂನುಗಳು ಯಾವೆಲ್ಲ ಸಂದರ್ಭದಲ್ಲಿ ಅನ್ವಯ ಆಗ್ತದೆ, ಜೊತೆಗೆ ಪೋಕ್ಸೋ ಕಾಯ್ದೆಯ ಮುಖಾಂತರ ಅಪ್ರಾಪ್ತ ಮಕ್ಕಳ ಸಂರಕ್ಷಣೆ ಹೇಗೆ, ಈ ಎಲ್ಲ ಮಾಹಿತಿಗಳನ್ನು ನೀಡಿದ ಶ್ರೀಮತಿ ಪ್ರಿಯಾ ರಾಜಮೋಹನ್, ಆಡಳಿತಾಧಿಕಾರಿ, ಸಖಿ ಒನ್ ಸ್ಟಾಪ್ ಸೆಂಟರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆ ಮಂಗಳೂರು.
ಮೇಡಮ್, ತಮಗೆ ಎಲ್ಲ ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಪೋಕ್ಸೋ ಕಾಯಿದೆಯ ಕುರಿತು ಮಂಗಳೂರಿನ ಲೇಡಿಗೋಷನ್ ಸರಕಾರಿ ಆಸ್ಪತ್ರೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಖಿ ಒನ್ ಸ್ಟಾಫ್ ಸೆಂಟರ್ನ ಆಡಳಿತಾಧಿಕಾರಿ ಪ್ರಿಯಾ ರಾಜ್ಮೋಹನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಪ್ರದೀಪ್ ಡಿಎಂ ಹಾವಂಜೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.